AM ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಎಲ್ಲ ಗುರುಗಳು NCERT ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು 6ರಿಂದ 12ನೇ ತರಗತಿವರೆಗೆ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹಾಗೂ ಗಣಿತ ವಿಷಯ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ಈ ಅವಧಿಯಲ್ಲಿ ನಾವು 6ನೇ ತರಗತಿಯ ಭೂಗೋಳಶಾಸ್ತ್ರದ ವಿಷಯದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಇತರೆ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿ. ಈ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಅಲ್ಲಿಂದ ನೀವು ಇವುಗಳನ್ನು ಪಡೆದುಕೊಳ್ಳಬಹುದು. ಮೊದಲನೇ ಪ್ರಶ್ನೆ, ಸೂರ್ಯಾಸ್ತದ ನಂತರ ಮತ್ತು ರಾತ್ರಿಯಲ್ಲಿ ಆಕಾಶವು ಹೇಗೆ ತುಂಬಿರುತ್ತದೆ? ಪ್ರಶ್ನೆ ಈ ರೀತಿಯಾಗಿದೆ. ಸೂರ್ಯಾಸ್ತದ ನಂತರ ಮತ್ತು ರಾತ್ರಿಯಲ್ಲಿ ಆಕಾಶವು ಹೇಗೆ ತುಂಬಿರುತ್ತದೆ? ಆಪ್ಷನ್ ಎ ಪ್ರಕಾಶಮಾನವಾದ ವಸ್ತುಗಳು, ಆಪ್ಷನ್ ಬಿ ಮಂದ ವಸ್ತುಗಳು, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಓದುವಂತಹ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಅಂತ ಉತ್ತರ ನಾವು ಹೈಲೈಟ್ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಉತ್ತರ ಗೊತ್ತಾಗ್ತದೆ. ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ. ಪ್ರಕಾಶಮಾನವಾದಂತಹ ವಸ್ತುಗಳು ಹಾಗೂ ಮಂದಕಾರಿ ವಸ್ತುಗಳನ್ನು ನಾವಿಲ್ಲಿ ನೋಡ್ತೀವಿ. ಎರಡನೇ ಪ್ರಶ್ನೆ, ಬೆಳದಿಂಗಳ ರಾತ್ರಿಗೆ ಏನೆಂದು ಕರೆಯುತ್ತಾರೆ? ಸೊ ಬೆಳದಿಂಗಳ ರಾತ್ರಿಗೆ ನಾವು ಪೂರ್ಣಿಮಾ ಅಂತ ಕರಿತೀವಿ. ಸೊ ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಇನ್ನು ಮೂರನೇ ಪ್ರಶ್ನೆ, ಆಕಾಶಕಾಯಗಳು ಯಾವುವು? ಸೊ ಇಲ್ಲಿರುವಂತಹ ಆಪ್ಷನ್ಗಳಲ್ಲಿ ಸೂರ್ಯ, ಚಂದ್ರ, ಆಕಾಶದಲ್ಲಿರುವಂತಹ ಎಲ್ಲ ಹೊಳೆಯುವ ಕಾಯಗಳನ್ನು ಆಕಾಶಕಾಯಗಳು ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಇವುಗಳೆಲ್ಲವೂ ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೇ ಪ್ರಶ್ನೆ, ತಮ್ಮದೇ ಆದಂತಹ ಶಾಖ ಮತ್ತು ಬೆಳಕನ್ನು ಹೊಂದಿರುವ ಆಕಾಶಕಾಯಗಳನ್ನು ಏನೆಂದು ಕರೆಯುತ್ತೇವೆ? ಅವುಗಳನ್ನು ನಕ್ಷತ್ರಗಳು ಅಂತ ನಾವು ಕರಿತೀವಿ. ಇನ್ನು ಐದನೇ ಪ್ರಶ್ನೆ, ಹೆಚ್ಚು ಗುರುತಿಸಬಹುದಾದಂತಹ ನಕ್ಷತ್ರ ಪುಂಜ ಯಾವುದು? ಹೆಚ್ಚು ಗುರುತಿಸಬಹುದಾದಂತಹ ನಕ್ಷತ್ರ ಪುಂಜ ಸಪ್ತಋಷಿ ಪುಂಜ. ಆರನೇ ಪ್ರಶ್ನೆ, ಉತ್ತರ ದಿಕ್ಕನ್ನು ಸೂಚಿಸುವ ನಕ್ಷತ್ರವನ್ನು ಏನೆಂದು ಕರೆಯುತ್ತೇವೆ? ಅದನ್ನು ನಾವು ಧ್ರುವ ನಕ್ಷತ್ರ ಅಂತ ಕರಿತೀವಿ. ಏಳನೇ ಪ್ರಶ್ನೆ, ತಮ್ಮದೇ ಆದ ಶಾಖ ಮತ್ತು ಬೆಳಕನ್ನು ಹೊಂದಿರದ ಆದರೆ ನಕ್ಷತ್ರಗಳ ಬೆಳಕಿನಿಂದ ಬೆಳಗುವ ಆಕಾಶಕಾಯಗಳನ್ನು ಏನೆಂದು ಹೆಸರಿಸಲಾಗಿದೆ? ಅವುಗಳನ್ನು ನಾವು ಗ್ರಹಗಳು ಅಂತ ಕರಿತೀವಿ. ಇನ್ನು ಎಂಟನೇ ಪ್ರಶ್ನೆ, ಪ್ಲಾನೆಟ್ ಎಂಬ ಪದವು ಪ್ಲಾನೈಟ್ ಎಂಬ ಪದದಿಂದ ಬಂದಿದೆ. ಇದು ಯಾವ ಭಾಷೆಯ ಪದವಾಗಿದೆ? ಇದು ಗ್ರೀಕ್ ಭಾಷೆಯ ಪದವಾಗಿದೆ. ಒಂಬತ್ತನೇ ಪ್ರಶ್ನೆ, ಯಾವ ಆಕಾಶಕಾಯಗಳು ಸೌರವ್ಯೂಹವನ್ನು ರೂಪಿಸುತ್ತವೆ? ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ, ಅಂದರೆ ಸೂರ್ಯ, ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು ಮತ್ತು ಉಲ್ಕಿಗಳು ಆಕಾಶಕಾಯಗಳು ಸೌರವ್ಯೂಹವನ್ನು ರೂಪಿಸ್ತವೆ. ಹತ್ತನೇ ಪ್ರಶ್ನೆ, ಎಲ್ಲ ಗ್ರಹಗಳು ಸ್ಥಿರ ಅಂಡಾಕಾರದ ಮಾರ್ಗದಲ್ಲಿ ಸೂರ್ಯನ ಸುತ್ತ ಚಲಿಸುತ್ತವೆ. ಈ ಮಾರ್ಗಗಳನ್ನು ಏನೆಂದು ಕರೆಯಲಾಗುತ್ತದೆ? ಈ ಒಂದು ಮಾರ್ಗವನ್ನು ಕಕ್ಷೆ ಅಂತ ಕರಿತೀವಿ. 11ನೇ ಪ್ರಶ್ನೆ, ಭೂಮಿಯ ಆಕಾರ ಏಕೆ ಜಿಯಾಡ್ ಆಗಿದೆ?
ಸೊ ನಾವು ಓದ್ತೀವಿ ಭೂಮಿ ಜಿಯಾಡ್ ಆಕಾರದಲ್ಲಿದೆ ಅಂತ ನೋಡ್ತೀವಿ. ಏಕೆಂದರೆ ಇದು ಧ್ರುವ ಪ್ರದೇಶಗಳಲ್ಲಿ ಸ್ವಲ್ಪ ಚಪ್ಪಟೆ ಆದುದನ್ನು ನಾವು ಕಾಣ್ತೀವಿ. 12ನೇ ಪ್ರಶ್ನೆ, ಭೂಮಿಯನ್ನು ವಿಶಿಷ್ಟ ಗ್ರಹ ಎಂದು ಕರೆಯಲು ಕಾರಣವೇನು? ಭೂಮಿ ಒಂದು ವಿಶಿಷ್ಟ ಗ್ರಹ ಏಕೆಂದರೆ ಇಲ್ಲಿ ತುಂಬ ಬಿಸಿಯಾದ ವಾತಾವರಣ ಅಥವಾ ತುಂಬ ತಂಪಾದ ವಾತಾವರಣ ಕಂಡುಬರುವುದಿಲ್ಲ. ಗಾಳಿ ಮತ್ತು ನೀರಿನ ಉಪಸ್ಥಿತಿ ಇದೆ. ಆಮ್ಲಜನಕ ಮತ್ತು ಬೆಳಕಿನ ಪೋಷಕ ಅನಿಲಗಳು ಇಲ್ಲಿ ಕಂಡುಬರ್ತವೆ. ಹಾಗಾಗಿ ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತ ಕರಿತೀವಿ. 13ನೇ ಪ್ರಶ್ನೆ, ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲು ಕಾರಣ ಏನಂದರೆ ಇಲ್ಲಿ ನೀರು ಇದೆ. ಹಾಗಾಗಿ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಿ. 14ನೇ ಪ್ರಶ್ನೆ, ನಾವು ಭೂಮಿಯಿಂದ ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡಬಹುದು, ಏಕೆ? ಏಕೆಂದರೆ ಚಂದ್ರನು 27 ದಿನಗಳಲ್ಲಿ ಭೂಮಿಯ ಸುತ್ತನ್ನು ಹಾಕ್ತಾನೆ. ಒಂದು ಸುತ್ತು 27 ದಿನಗಳು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಎ ಮತ್ತು ಬಿ ಎರಡು ಸರಿಯಾದ ಉತ್ತರಗಳು. 15ನೇ ಪ್ರಶ್ನೆ, ಚಂದ್ರನಲ್ಲಿ ಜೀವನಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ಇಲ್ಲ, ಏಕೆ? ಪ್ರಶ್ನೆ ಏನಂದರೆ ಚಂದ್ರನಲ್ಲಿ ಜೀವನಕ್ಕೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಇಲ್ಲ, ಏಕೆ? ಏಕೆಂದರೆ ಅಲ್ಲಿ ನೀರಿನ ಉಪಸ್ಥಿತಿ ಅಂದರೆ ಅನುಪಸ್ಥಿತಿ ನೋಡ್ತೀವಿ. ಅಲ್ಲಿ ಗಾಳಿ ಅಂದರೆ ವಾತಾವರಣ ಇಲ್ಲ ಅಂತ ನಾವು ನೋಡ್ತೀವಿ. ಹಾಗಾಗಿ ಜೀವನಕ್ಕೆ ಅದು ಅನುಕೂಲಕರ ಅಲ್ಲ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಈ ಒಂದು ಇವತ್ತಿನ ಅವಧಿ ನಾವು 15 ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ. 6ರಿಂದ 12ನೇ ತರಗತಿಯವರೆಗೆ ಇತಿಹಾಸ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಸೊ 6 ವಿಷಯಗಳ ಸಂಬಂಧಪಟ್ಟಂತೆ ನಾವು 6ರಿಂದ 12ರವರೆಗೆ ವಿಷಯಗಳನ್ನು ಚರ್ಚೆಯನ್ನು ಮಾಡ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.